ಕುಂಬಾರ ಗುರುಪೀಠದಲ್ಲಿ ಜಟಾಪಟಿ ಸ್ವಾಮೀಜಿ ಪರ ವಿರುದ್ಧ ಗುಂಪುಗಳ ಮುಖಂಡರ ನಡುವೆ ವಾಗ್ವಾದ, ಪೊಲೀಸರ ಮಧ್ಯಪ್ರವೇಶ. ಇತ್ತೀಚೆಗಷ್ಟೇ ನಡೆದ ಪಂಚಮಸಾಲಿ ಸಮಾಜದ ಗುರುಪೀಠದ ಟ್ರಸ್ಟ್ ವಿವಾದದ ಬೆನ್ನಲ್ಲೇ ಇದೀಗ ರಾಜ್ಯದ ಪ್ರಥಮ ಕುಂಬಾರ ಸಮಾಜದ ಗುರುಪೀಠದಲ್ಲೂ ಭಿನ್ನಮತ ಸ್ಫೋಟಗೊಂಡಿದೆ. ಟ್ರಸ್ಟ್ ವಿಚಾರವಾಗಿ ಸಮಾಜದ ಮುಖಂಡರು ಎರಡು ಗುಂಪುಗಳಾಗಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ದರಿಂದ ಅಥಣಿ ತಾಲೂಕಿನ ತಲಸಂಗ ಗ್ರಾಮದ ಕುಂಬಾರ ಗುರುಪೀಠದಲ್ಲಿ ತೀವ್ರ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಕೊನೆಗೆ ಐಗಳಿ ಪೊಲೀಸರು ಮಧ್ಯಪ್ರವೇಶದಿಂದ ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಗಿದೆ. ತಲಸಂಗ ಗ್ರಾಮದ ಕುಂಬಾರ ಗುರುಪೀಠದ ಶ್ರೀಮಠದಲ್ಲಿ ಮೇ 24ರಂದು ನೂತನ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಕುಂಬಾರ ಸಮುದಾಯದ ಒಂದು ಗುಂಪು ಇಂದು ಸಭೆ ಸೇರಿ ಪತ್ರಿಕಾಗೋಷ್ಠಿಗೆ ಸಜ್ಜಾಗಿತ್ತು. ಮೇ 24ರ ಕಲ್ಯಾಣ ಮಂಟಪ ಉದ್ಘಾಟನಾ ಕಾರ್ಯಕ್ರಮವನ್ನು ಸಮಾಜದ ಎಲ್ಲರಿಗೂ ತಿಳಿಸದೆ ಏಕಪಕ್ಷೀಯವಾಗಿ ಹಮ್ಮಿಕೊಳ್ಳಲಾಗಿದೆ. ಮಠದ ಆಡಳಿತಕ್ಕಾಗಿ ಎಷ್ಟು ಬಾರಿ ಒತ್ತಾಯಿಸಿದರೂ ಸಮಿತಿ ರಚನೆ ಮಾಡುತ್ತಿಲ್ಲ. ಶ್ರೀಮಠದ ಉತ್ತರಾಧಿಕಾರಿಯು ಕಡ್ಡಾಯವಾಗಿ ಕುಂಬಾರ ಸಮಾಜಕ್ಕೆ ಸೇರಿದವರೇ ಆಗಿರಬೇಕು ಎಂಬ ನಿಯಮವನ್ನು ಮಠದ ಬೈಲಾದಲ್ಲಿ ಸೇರಿಸಬೇಕು. ಪೂಜ್ಯ ಬಸವ ಗುಂಡಯ್ಯ ಸ್ವಾಮೀಜಿಯವರು ಮಹತ್ವದ ಭರವಸೆಯೊಂದನ್ನು ನೀಡಿದರು. ಮೇ 24ರಂದು ನಡೆಯಲಿರುವ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭ ಮುಗಿದ ತಕ್ಷಣವೇ ಶ್ರೀಮಠಕ್ಕೆ ನೂತನ ಕಮಿಟಿ ರಚನೆ ಮಾಡಲಾಗುವುದು ಎಂದು ತಿಳಿಸಿದರು. ಸ್ವಾಮೀಜಿಯವರ ಈ ನಿರ್ಧಾರಕ್ಕೆ ಭಿನ್ನಮತ ಹೊಂದಿದ್ದ ಇನ್ನೊಂದು ಗುಂಪು ಸಮ್ಮತಿ ಸೂಚಿಸಿದ್ದರಿಂದ ಸದ್ಯಕ್ಕೆ ವಿವಾದ ಸುಖಾಂತ್ಯಗೊಂಡಿದೆ. ಆದಾಗ್ಯೂ ಮೇ 24ರ ಕಾರ್ಯಕ್ರಮದ ನಂತರ ಬೆಳವಣಿಗೆಗಳ ಮೇಲೆ ಸಮಾಜದ ಬಾಂಧವರು ಕಣ್ಣಿಟ್ಟಿದ್ದು ಚಿಕ್ಕ ಸಮುದಾಯ ರಾಜ್ಯದಲ್ಲಿರುವುದು ಕುಂಬಾರ ಗುರುಪೀಠ ಮುಖಂಡರ ಅಭಿಪ್ರಾಯಕ್ಕೆ ಸಮ್ಮತಿ ಸಭೆ ಶಾಂತಗೊಂಡಿತ್ತು. ಕಳೆದ ವರ್ಷ 7 ಡಿಸೆಂಬರ್ 2025ರಂದು ಗುರುಗಳ ಸಾನ್ನಿಧ್ಯದಲ್ಲಿ ನಾವು ಉತ್ತರ ಕರ್ನಾಟಕದ 63 ಜನ ಯಾರೇನು ನೀವು ನಿಮ್ಮೆಲ್ಲ ವಿಚಾರ ಬೆಳಗ್ಗೆ ಬಂದು ಇಲ್ಲ ಮೀಟಿಂಗ್ ಮಾಡ್ಕೊಂಡು ಕೇಳಿಲ್ಲ, ಪ್ರಶ್ನೆ ಮಾಡ್ಕೊಂಡು ಕೇಳಿಲ್ಲ. ಹೋದರೆ ಪ್ರಶ್ನೆ ಮಾಡ್ಕೊಂಡು ಬಂದಿಲ್ಲ, ಮೀಟಿಂಗ್ ಮಾಡ್ಕೊಳ್ಬೇಕು ಅಂದ್ರೆ ಮಾಡಿಕೊಳ್ಬೇಕು ಅಂತ ಬಂದಿಲ್ಲ. ಅಷ್ಟಾಗಿತ್ತು. ಅವ್ರು ಸುಮ್ಮನೆ ಹೋಗೋದು ಮತ್ತು ಸ್ಟೇಷನ್ಗೆ ಹೋಗಿ ಬಿಟ್ಟಾರೆ. ಸ್ಟೇಷನ್ಗೆ ಅರ್ಜಿ ಕೊಟ್ಟಲ್ಲ, ಸ್ಟೇಷನ್ಗೆ ಅರ್ಜಿ ಕೊಟ್ಟು ಸರ್ ಎಲ್ಲರೂ ಬಂದರು. ನಾನು ಇದೇ ಇದ್ದೆ. ನಾವೇನು ಮೀಟಿಂಗ್ ಮಾಡೋಕ್ಕೆ ನಮ್ದು ಅಭ್ಯಂತರ ಆದ, ನಮ್ಮಲ್ಲಿಂದ ನಿಮಗೆ ಮೀಟಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅವ್ರು ಸ್ಟೇಷನ್ಗೆ ಕೊಡ್ಬೋದಿತ್ತು. ನಾವೇನಂದ್ರೆ ಮಾಡಿಕರಪ್ಪ, ನಾನು ಬೇರೆ ಕಾರ್ಯಕ್ರಮ ಇದೆ, ನಾನೆಲ್ಲ ಹೋಗ್ಬೇಕಾಯ್ತಾ ಹೋಗ್ತೀನಿ, ನೀವು ಮಾಡಿಕರಿ ಅಂತ ನೀನು ಏನಾದ್ರು ನಾವು ಮಾಡಿ ಸ್ಟೇಷನ್ಗೆ ಕೊಟ್ಟಾರ. ಸರ್ ಬಂದು ಎಲ್ಲ ಕೇಳಿದ್ರೆ ನಾವೇನಾದ್ರು ನಮ್ಮದಂತೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲರಿ ಏನಿಲ್ಲ. ಪ್ರೆಸ್ ಮೀಟ್ ಮಾಡ್ಬೇಕು, ನಾವು ನಮ್ಮವ್ರಿಗೆ ಹೇಳಿದಕ್ಕೆ ಏನಂತ ನಾವು ಅಂತೀವಿ. ನಾವು ಹೇಳಿಲ್ಲ ಪ್ರೆಸ್ ಮೀಟ್ ಅಂತ ಅವ್ರು ಅಂದಿಲ್ಲ, ನಮ್ಮನ್ನು ಆಸಕ್ತಿ ಬೆಳೆಸಿಲ್ಲ. ಮತ್ತು ಅಲ್ಲಿಗೆ ಏನು ಕೊಟ್ಟರೆ ನಿಮಗೆಲ್ಲ ಗೊತ್ತದ. ಇನ್ನೊಂದು ಅದೇನು ನಿಮ್ಮ ಒಕ್ಕೂಟದಲ್ಲಿ ಅದರಾಗಿದ್ದು 20 ತಾಲೂಕಿನ ಅಧ್ಯಕ್ಷರು ಅದರೊಳಗೆ ಎಷ್ಟು ಮಂದಿ ಬಂದರೆ ಹೇಳಿ. ನಿಮ್ಮ ಲೆಟರ್ ಪ್ರಕಾರ ನಿಮ್ಮ ಇದ್ರ ಪ್ರಕಾರ ಎಷ್ಟು ಮಂದಿ ಬಂದರೆ ಹೇಳಿ. ಎಷ್ಟು ನಿಂದ್ರು ವಿಡಿಯೋ ನೋಡಿರಿ ಸರ್. ನಾನು ಇಷ್ಟು ಮಂದಿನ ಬಂದಾರಲ್ಲ, ನಾ ಇದ್ರಾಗ ಯಾರಿನ ಫೋನ್ ಮಾಡಿಲ್ಲ, ಏನು ಮಾಡಿಲ್ಲ. ಆ ವಿಡಿಯೋನ ಸರ್ ಬಿಟ್ಟಾರಲ್ಲ, ಆ ವಿಡಿಯೋ ನೋಡಿ ಬಂದಾರೆ. ಯಾರಿಗೆ ಯಾರಿಗೆ ನಾಳೆ ಯಾರು ಆ ವಿಡಿಯೋ ನೋಡಿ ಬಂದಾರಲ್ಲ ಅದ್ರಾಗ ಯಾರಿಗೆ ಬೇರೆಪ್ಪ ನಾಳೆ ಪ್ರಶ್ನೆ ಮಾಡ್ತಾರ, ಈಗ ಮೀಟಿಂಗ್ ಮಾಡ್ತಾರ ಯಾರಿಗೆ ನಮ್ಮಲ್ಲ. ಯಾರಿಗೆ ಬೇರೆ ಬಂದ್ರೆ ಯಾರ ಅಧ್ಯಕ್ಷ ಹೇಳಿ. ಬೆಳಗಾವಿ ಜಿಲ್ಲೆದ ಯಾರಿಗೆ ಅಧ್ಯಕ್ಷರ ಅವ್ರ ಸಂಘಟನೆ ಪ್ರಕಾರ ಅವ್ರ ಲೆಟರ್ ಕೊಟ್ಟರು ಸರ್. ಅವ್ರ ಲೆಟರ್ ದಿನ ಈ ಬೆಳಗಾವಿ ಜಿಲ್ಲೆದ ಯಾರು ಅಧ್ಯಕ್ಷರು ನೋಡ್ರಿ ತಗೊಂತೀರಿ ಅಂದಿನ. ಏನ್ರಿ ನಾವು ಒಬ್ಬಂದು ದಂಡ ಎಲ್ಲರ ಪರವಾಗಿ ಆಗ್ತದೆ. ಎಲ್ಲರ ಪರವಾಗಿ ಒಬ್ಬರಿಂದ ಹೆಂಗಾಗ್ತದೆ, ಎಲ್ಲರ ಪರವಾಗಿ ಒಬ್ಬರು ಹೆಂಗಾಗ್ತದೆ. ಇನ್ನೊಂದು ಜಗಣ್ಣ ತಾಲೂಕಿನಲ್ಲಿ ನೀವು ಕನ್ನಡ ಅಂತಂದ್ರೆ ಫೋನ್ ಮಾಡಲಿಕ್ಕೆ ಅವತ್ತಿನ ಕರ್ನಾಟಕ ಬೆಂಗಳೂರು ಹೋಗಿರಿ. ನೀವು ಬಂದಿಲ್ಲ ಅಂತಂದ್ರೆ ಉತ್ತರ ಬೇಕಿಲ್ಲ. ನೀವು 4 ಮಂದಿ ಕಾರ್ಯಕ್ರಮ ಐತಿ, ನೀವು ಬರೀ 4 ಮಂದಿ ಅವತ್ತಿಲ್ಲ ಬೆಂಗಳೂರು ಹೋಗಿ ನೀವು ಮುಗಿಸ್ಕೊಂಡು ನಾ ಬರ್ತಾ ಹೇಳಿ. ಮುಂದಿನ ಕುಂಬಾರನೆ ಮಾಡ್ತೀನಿ. ಎಷ್ಟೋ ಸಲ ಹೇಳಿ
ನೀವು ಯಾರ್ಯಾರು ನಿಮ್ಮ ಮಕ್ಕಳನ್ನ ಕೊಡ್ರಿ, ಇವತ್ತೇ ತಲೆ ಬೋಳ್ಸೋದು 24 ಅವ್ರಿಗೆ ಏನದ ಇದು ಮಾಡೋಣ. ಯಾರ್ಯಾರು ಕೊಡ್ರಿ ನಿಮ್ಮ ಮಕ್ಕಳು ಕೊಡ್ರಿ, ಇನ್ನೊಂದು ತಲೆ ಬೋಳ್ಸ್ತೀನಿ ನಾನು. ಒಬ್ಬರೆಲ್ಲ ಕೊಡ್ಬೇಡ್ರಿ. ನೀವು ಯಾರ್ಯಾರು ಅಂತಿರಲ್ಲ ಅವರೆಲ್ಲರೂ ನಿಮ್ಮ ಮಕ್ಕಳಿಗೆ ಕೊಡ್ರಿ, ಮೊಮ್ಮಕ್ಕಳಿಗೆ ಕೊಡ್ರಿ. ಅವ್ರಿಗೆಲ್ಲರೂ ತಲೆ ಬೋಳ್ಸೋನು ನನ್ನಂಗೆ ಮಾಡೋಣ. ಅವ್ರಿಗೆ ವಿದ್ಯಾಭ್ಯಾಸ ಮೊದಲಿಂದ ಕಲಿಸ್ತೀವಿ. ಅವ್ರಿಗೆಲ್ಲ ವಿದ್ಯಾಭ್ಯಾಸ ಮೊದಲೇ ಕಲಿಸ್ಬೇಕು. ಯಾಕೆ ನೀವು ಮಾಡೋದು? ಆ ಮಕ್ಕಳು ನಾನು ಹೆಂಗೆ ಒಳ್ಳೆ ಮನೆ ನೋಡಿಲ್ಲ ಅದ್ರಂಗೆ ಬಂದು ಅದನ್ನು ಮನೆ ನೋಡೋದು. ಇವತ್ತು ನಾನು ತಂದೆದ್ರ ಸಮಾಜ, ತಾಯಿದ್ರ ಸಮಾಜ ಅಂತ ನಾವು ಬಂದವು. ಯಾರ್ಯಾರು ಬಂದು ಏನೇನು ನನ್ನ ಟಾರ್ಚರ್ ಕೊಟ್ಟಿದ್ದಂತ ನಾನು ಯಾರು ಬಂದು ಹೇಳಿಲ್ಲ, ಹೇಳೋದು ಹೋಗಲ್ಲ. ನಾನು ಸನ್ಯಾಸಿನ ಅದನ್ನು ಸಹಿಸಿದ್ರು. ಸುವರ್ಣ ಟ್ರಸ್ಟ್ ಇದ್ದು ಕರೆ. ಈ ಜಮೀನು ತಗೊಂಡ್ರೆ ಯಾರು ರೊಕ್ಕ ಕೊಟ್ಟಿಲ್ಲ, ಜಮೀನಿಗೆ ಯಾರು ರೊಕ್ಕ ಕೊಟ್ಟಿಲ್ಲ, 10 ರೂಪಾಯಿ ಯಾರು ಕೊಟ್ಟಿಲ್ಲ. ಅದಕ್ಕೆ ನಾನು ಚೆಕ್ ಮುಖಾಂತರ ಪೇಮೆಂಟ್ ಅದು ಉಗಾರಿ ಬ್ಯಾಂಕಿನ 50 ತೆಗೆದು ನೋಡ್ರಿ. ಉಗಾರಿ ಬ್ಯಾಂಕಿನಾಗ ಅಷ್ಟು ಚೆಕ್ ತಂದು ಉಗಾರಿ ಬ್ಯಾಂಕಿಗೆ ಕೊಟ್ಟಿದ್ದ. ಒಂದರ ರೊಕ್ಕ ಚೆಕ್ ತಗೋದಿಲ್ಲ ಅಂದ್ರಲ್ಲ, ಅದಕ್ಕೆ ಅವಾಗಿನ ಅಧ್ಯಕ್ಷರ ಮುಖಾಂತರ 2015 ಕಡಿಮೆ ಆಗಬೇಕಾಗಿತ್ತು. ಕೆಲವೊಂದು ಕಾರಣಗಳಿಂದ ಮುಂದೂಡಿದ್ದು. 2016 ಒಂದೇ ತಿಂಗಳದಾಗ ಜನವರಿ ತಿಂಗಳ ಕಡಿಮೆ ಆಗಿತ್ತು ಜಮೀನದು. ಆ ರೊಕ್ಕ ಉಗಾರ್ ಬ್ಯಾಂಕಿನಿಂದ ನಾವು ಚೆಕ್ ಅವ್ರಿಗೆ ಕೊಟ್ಟಿದ್ವಿ. ಆ ರೊಕ್ಕ ತಂದಿರದ ಜಮೀನು ಒಂದರಿಗೆ ಕೊಟ್ಟಾರೆ. ಅದರಾಗ 3 ಲಕ್ಷ ರೂಪಾಯಿ ಕಡಿಮೆ ಇದ್ದಿದ್ದು. ಕಡಿಮೆ ಇದ್ದಿದ್ದು ಸಾಲ ತಗೊಂಡಿವಿ. ಸಾಲ ಯಾರು ಕೊಟ್ಟಾರೆ? ಉಗಾರ್ ಬ್ಯಾಂಕ್ ಕೊಟ್ಟಾರೆ. ಉಗಾರ್ ಬ್ಯಾಂಕಿನ ಸಾಲ ನನ್ನ ಸಿಲ್ದಿಲ್ಲ. ಸಾಲ ನನ್ನ ಸಿಲ್ದಿಲ್ಲ. ಉಗಾರ್ ಬ್ಯಾಂಕಿಗೆ ಸಾಲ ಕೊಟ್ಟಿದ್ದಲ್ಲ ಅವರು, ಜಮೀನು ಕಡಿಮೆ ಬೀಳ್ತದಂತ ಸಾಲ ನನ್ನ ಸಿಲ್ದಿಲ್ಲ. ಆದ್ರೆ ತುಂಬ ಬಿಡ್ಬೋದಿತ್ತು. ಆದ್ರೆ ದಂಡದ ಬಡ್ಡಿ ಹಾಕಿ ಅವನ್ನೆಲ್ಲ ಉಗಾರ್ ಬ್ಯಾಂಕಿನ ಸಾಲ ತುಂಬಿಲ್ಲ. ಅದು ಉಗಾರ್ ಬ್ಯಾಂಕಿನ ಸಾಲ ತುಂಬ ಇಷ್ಟು ಆದ್ಮ್ಯಾಗ ಕೆಲಸಂಗದವರು, ತಾಂಶದವರು ಕೂಡಿ ಅಂದ್ರು ಪತ್ರ ಸಡ್ಡಾಕಿ ಕೊಟ್ಟಾರೆ. ಇನ್ನು ಯಾರು ನೋಡ್ಬೋದು, ಪತ್ರ ಸಡ್ಡಾಕಿ ಕೆಲಸಂಗದವರು, ತಾಂಶದವರು ಯಾರ್ಯಾರು ಮಾತಾಡೋದು ಏನೇನು ಕಾರಣ ಅದ ಇಷ್ಟು ಮಾತ್ರ ನನಗೆ ಗೊತ್ತು. ಉಳಿದ್ರೆ ಯಾರ್ಯಾರು ಸಂಗ್ರಹಣೆ ಮಾಡಿದ್ರೆ ನನಗೆ ಗೊತ್ತೇನಿಲ್ಲ. ಅದೇ ನನ್ನ ಬಳಿ ಯಾವುದು ದಾಖಲಾತಿ ನನ್ನ ಬಳಿ ಏನಿಲ್ಲ. ಸೊ ಇದು ಮಾಡಿ ಇದಾದ ನಂತರ 2003 ಸರಿ ಪತ್ರ ಸಡ್ಡಾಕಿದ್ದು ನಿಮ್ಗೆಲ್ಲರಿಗೂ ಗೊತ್ತು. ಅದಾದ್ಮೇಲೆ 2018 ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಅದನ್ನು ನೀವೇ ಮಾಡಿ, ನಾವು ಮಾಡಿಲ್ಲ, ಆಯೋಜನೆ ಮಾಡಿದ್ವಿ. ಅವಾಗಿನ ನಾವು ಪತ್ರ ಸದ್ಯದಾಗೆ ಮಾಡಿದ್ವಿ. ಇಷ್ಟು ಜನ ನೀವು ಯಾರೇನು ನಿಮಗೆಲ್ಲ ಗೊತ್ತು ವಿಚಾರ. ಬೆಳಿಗ್ಗೆ ಬಂದು ಇಲ್ಲ ಮೀಟಿಂಗ್ ಮಾಡ್ಕೊಂಡು ಕೇಳಿದ್ರೆ ಪ್ರದರ್ಶನ ಮಾಡ್ಕೊಂಡು ಕೇಳಿ ಹೋದ್ರೆ ಪ್ರದರ್ಶನ ಮಾಡ್ಕೊಂಡು ಬಂದಿಲ್ಲ. ಮೀಟಿಂಗ್ ಮಾಡ್ಬೇಕು ಅಂತ ಮಾಡಿಕೊಂಡು ಬಂದಿಲ್ಲ. ಅಷ್ಟಾಗಿತ್ತು. ಅವ್ರು ಸುಮ್ಮನೆ ಹೋಗ್ಬೋದು. ಮತ್ತು ಸ್ಟೇಷನ್ಗೆ ಹೋಗಿ ಅರ್ಜಿ ಕೊಟ್ಟರು. ಸ್ಟೇಷನ್ಗೆ ಹೋಗಿ ಅರ್ಜಿ ಕೊಟ್ಟರು. ಸ್ಟೇಷನ್ಗೆ ಹೋಗಿ ಅರ್ಜಿ ಕೊಟ್ಟರು. ಸರ್ ಎಲ್ಲರೂ ಬಂದರು. ನಾನು ಇದೇ ಇದ್ದೆ. ನಾವು ಮೀಟಿಂಗ್ ಮಾಡೋಕ್ಕೆ ನಮ್ದು ಅಭ್ಯಂತರ ಆದ. ನಮ್ಮಲ್ಲಿಂದ ನಿಮ್ಗೆ ಮೀಟಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅವ್ರು ಸ್ಟೇಷನ್ಗೆ ಹೋಗೋದಿತ್ತು, ಕೊಡ್ಬೋದಿತ್ತು. ನಾವೇನಂದ್ರೆ ಮಾಡಿಕೊಳ್ಳಪ್ಪ, ನಾನು ಬೇರೆ ಕಾರ್ಯಕ್ರಮದಲ್ಲಿ ನಾನೆಲ್ಲ ಹೋಗ್ಬೇಕಾಯ್ತಾ ಹೋಗ್ತೀನಿ, ನೀವು ಮಾಡಿಕೊಳ್ಳಿ ಅಂತಂದು ಏನಾದ್ರು ನಾನು ಮಾಡಿ ಸ್ಟೇಷನ್ಗೆ ಕೊಟ್ಟಾರ. ಸರ್ ಬಂದು ಎಲ್ಲರೂ ಕೇಳಿದ್ರೆ ನಾವೇನಾದ್ರು ನಮ್ದಂತೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲರಿ ಏನಿಲ್ಲ. ಫ್ರೆಶ್ ಮೀಟ್ ಮಾಡ್ಬೇಕು. ನಾವು ನಮ್ಮವ್ರಿಗೆ ಹೇಳಿದಕ್ಕೆ ಏನಂತ ನಾವು ಅಂತೀವಿ. ನಾವು ಹೇಳಿಲ್ಲ ಫ್ರೆಶ್ ಮೀಟ್ ಅಂತ ಅವ್ರು ಅಂದಿಲ್ಲ. ನಮ್ಮನ್ನು ಆಸಕ್ತಿ ಬಳಸಿಲ್ಲ. ಮತ್ತು ಅಲ್ಲಿಗೆ ಏನು ಕೊಟ್ಟರೆ ನಿಮಗೆಲ್ಲ ಗೊತ್ತದ. ಇನ್ನೊಂದು ಅದೇನು ನಿಮ್ಮ ಒಕ್ಕೂಟದಲ್ಲಿ ಅದರಾಗಿದ್ದ 20 ತಾಲೂಕಿನ ಅಧ್ಯಕ್ಷರು ಅದ್ರೊಳಗೆ ಎಷ್ಟು ಮಂದಿ ಬಂದರೆ ಹೇಳಿ. ನಿಮ್ಮ ಲೆಟರ್ ಪ್ರಕಾರ ನಿಮ್ಮ ಇದ್ರ ಪ್ರಕಾರ ಎಷ್ಟು ಮಂದಿ ಬಂದರೆ ಹೇಳಿ. ಎಷ್ಟು ನಿಂದ್ರಿ ಯಾರು ಅದಕ್ಕಿಂತ ಏನು ನಿಂದ್ರಿ ವಿಡಿಯೋ ನೋಡಿರಿ ಸರ್. ನಾನು ಇಷ್ಟು ಮಂದಿನ ಬಂದಾರಲ್ಲ, ನಾ ಇದ್ರಾಗ ಯಾರಿನ ಫೋನ್ನೆಲ್ಲ ಏನಿಲ್ಲ. ಆ ವಿಡಿಯೋನ ಸರ್ ಇರ್ತಾರಲ್ಲ, ಆ ವಿಡಿಯೋ ನೋಡಿ ಬಂದರೆ ಯಾರಿಗೆ ನಾಳೆ ಯಾರು ಯಾರಿಗೆ
ಆ ವಿಡಿಯೋ ಬಂದದ ಅದ್ರಾಗ ಹೌದು ಯಾರಿಗ ಬರೀಪ್ಪ ನಾಳೆ ಪ್ರಶ್ನೆ ಮಾಡ್ತಾರ ಈಗ ಮೀಟಿಂಗ್ ಮಾಡ್ತಾರ ಅಂತ ಯಾರಿಗೆ ಅನ್ನಲ್ಲ ಯಾರಿಗೆ ಬೇರೆ ಬಂದ್ರೆ ಯಾರ ಅಧ್ಯಕ್ಷ ಹೇಳ್ರಿ ಬೆಳಗಾವಿ ಜಿಲ್ಲಾದ ಯಾರಿಗೆ ಅಧ್ಯಕ್ಷರ ಅವ್ರ ಸಂಘಟನೆ ಪ್ರಕಾರ ಅವ್ರ ಲೆಟರ್ ಕೊಟ್ಟರು ಸರ್ ಅವ್ರ ಲೆಟರ್ ದಿನ ಈ ಬೆಳಗಾವಿ ಜಿಲ್ಲಾದ ಯಾರ ಅಧ್ಯಕ್ಷ ನೋಡ್ರಿ ತಗೊಂತೀನಿ ಅಂದ ನಾನು ಇಲ್ರಿ ನಾವು ಬಂದು ದಂಡ ಎಲ್ಲರ ಪರವಾಗಿ ಇರ್ತೀನಿ ಎಲ್ಲರ ಪರವಾಗಿ ಒಬ್ಬರು ಬಂದು ಹೆಂಗಾಗ್ತದೆ ಎಲ್ಲರ ಪರವಾಗಿ ಒಬ್ಬರು ಬಂದ್ರೆ ಹೆಂಗಾಗ್ತದೆ ಇನ್ನೊಂದು ಜಗಣ್ಣ ತಾಲೂಕಿನಲ್ಲಿ ನೀವು ಕರ್ನಾಟಕದಲ್ಲಿ ಫೋನ್ ಮಾಡಲಿಕ್ಕೆ ಅವತ್ತು ನೀವು ಕರ್ನಾಟಕ ಬೆಂಗಳೂರು ಹೋಗಿರಿ ಪರವಾಗಿಲ್ಲ ನಾ ಹೇಳೋದಿಲ್ಲ ಈಗ ನೀವು ಬರೀ ಹಿಡಿದು ಕಳೀರಿ ನೀವು ಬಂದಿಲ್ಲ ಅಂತಂದ್ರೆ ಮತ್ತೆ ಉತ್ತರ ಬೇಕಿಲ್ಲ ನೀವು 4 ದಿನ ಕಾರ್ಯಕ್ರಮ ಐತಿ ನೀವು ಬರ್ರಿ 4 ದಿನ ನಾ ಯಾವತ್ತು ಇರಲಿಲ್ಲ ಬೆಂಗಳೂರು ಹೋಗಿರಿ ನೀವು ಮುಗಿಸ್ಕೊರಿ ನಾ ಬರ್ತಾ ಅಂತ ಹೇಳಿ ಸಮಾಜದ ಮುಖಂಡರಾದ ನಿವೃತ್ತ ಡಿವೈಎಸ್ಪಿ ಸೋಮಲಿಂಗ, ಬಿಜಿ ನಾಗೂರ್, ಬಸವರಾಜ್ ಕುಂಬಾರ್, ಗುರುರಾಜ್ ಕುಂಬಾರ್, ಜಡೆಪ್ಪ ಕುಂಬಾರ್, ಸದಾನಂದ ಕುಂಬಾರ್, ರಮೇಶ್ ಕುಂಬಾರ್, ಮಲ್ಲಿಕಾರ್ಜುನ್ ಕುಂಬಾರ್, ದರ ಶಶಿಧರ್ ಕುಂಬಾರ್, ಡಾಕ್ಟರ್ ಎಸ್ಪಿ ಕುಂಬಾರ್, ಸಿಸಿ ಕುಂಬಾರ್ ಸೇರಿದಂತೆ ಅನೇಕ ಗಣ್ಯರು, ಐಗ್ಲಿ ಪೊಲೀಸ್ ಠಾಣೆ ಪಿಎಸ್ಐ ಚಂದ್ರಶೇಖರ್ ಸಾಗನೂರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಆಕಾಶ್ ಮಾದರ್, ಭಾರತ ವೈಭವ ನ್ಯೂಸ್, ಐಗಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.